ನೀವೀಗ 25ರ ವಯಸ್ಸಿನ ಆಸುಪಾಸಿನಲ್ಲಿದ್ರೆ ಅಥವಾ ನಿಮ್ಮ 25ರ ವಯಸ್ಸನ್ನ ದಾಟಿದ್ರೆ ಒಮ್ಮೆ ನಿಮ್ಮ ಜೀವನದ ಆ ಸಮಯವನ್ನ ನೆನಪಿಸಿಕೊಳ್ಳಿ. ಆ ವಯಸ್ಸಲ್ಲಿ ನಮ್ಗೆ ಎಷ್ಟು ಪ್ರಶ್ನೆಗಳಿರ್ತಾವಲ್ವ. ಯಾವ ವೃತ್ತಿಯನ್ನು ಆಯ್ಕೆ ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು, ಹಣ ಹೇಗೆ ಸಂಪಾದಿಸಬೇಕು, ಯಾರನ್ನು ನಂಬಬೇಕು, ಯಾವ ಸಂಬಂಧ ಸರಿಯಾದದ್ದು, ಮುಂದೆ ಎಲ್ಲಿ ನೆಲೆಸಬೇಕು, ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಬೇಕು. ಆದ್ರೆ ಇವೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿರ್ತದೆ, ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಅಂತ. ಬಹಳ ಜನರಿಗೆ ಈ ಪ್ರಶ್ನೆಗೆ ಉತ್ತರವೇ ಗೊತ್ತಿರುವುದಿಲ್ಲ. ಆದರೂ ಜೀವನ ಮುಂದೆ ಹೋಗ್ತಾನೆ ಇರ್ತದೆ. ಕಾಲೇಜು ಮುಗೀತದೆ, ಉದ್ಯೋಗ ಬರ್ತದೆ, ಸಂಬಳ ಬರ್ತದೆ, ಸಂಬಂಧಗಳು ಬರ್ತವೆ, ಮದುವೆ ಆಗ್ಬಹುದು, ಮಕ್ಕಳಾಗ್ಬಹುದು, ಜವಾಬ್ದಾರಿ ಹೆಚ್ಚಾಗ್ತದೆ. ಆದ್ರೆ ಒಂದು ದಿನ ಬಹುಶಃ 30ರ ವಯಸ್ಸಿನಲ್ಲೋ ಅಥವಾ 35ರಲ್ಲೋ ಒಬ್ಬಂಟಿಯಾಗಿ ಕುಳಿತಾಗ ಒಂದು ಪ್ರಶ್ನೆ ಮತ್ತೆ ಬರ್ತದೆ, ನಾನು ಇಷ್ಟು ವರ್ಷ ಬದುಕಿದ್ದು ನಿಜವಾಗಿಯೂ ನನ್ನ ಜೀವನವೇನಾ ಅಂತ. ಈ ಪ್ರಶ್ನೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರ್ಬೋದು, ಅಸಹಜವಾಗಿರ್ಬೋದು. ಆದ್ರೆ ಇದನ್ನ ನಾವು ಯುವ ವಯಸ್ಸಿನಲ್ಲಿ ಕೇಳ್ಕೊಂಡ್ರೆ ಬಹುಶಃ ಮುಂದೆ ನಮ್ಮ ಜೀವನವನ್ನ ಇನ್ನಷ್ಟು ಜಾಗೃತಿಯಿಂದ ಕಟ್ಕೊಳ್ಬಹುದು. ನಮಗೆ ಬಾಲ್ಯದಿಂದ ಒಂದು ಮಾತು ಹೇಳ್ತಾ ಬಂದಿರ್ತಾರೆ, ನೀನು ದೊಡ್ಡವನಾದ ಮೇಲೆ ಎಲ್ಲವೂ ಕೂಡ ನಿಂಗೆ ಅರ್ಥ ಆಗ್ತದೆ, ಈಗ ಚಿಂತೆ ಮಾಡಬೇಡ, ಇನ್ನು ತುಂಬಾ ಸಮಯ ಇದೆ, ಮೊದಲು ಓದನ್ನ ಮುಗಿಸು, ಒಳ್ಳೆ ಉದ್ಯೋಗ ಸಿಕ್ಕ ಮೇಲೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ. ನಾವು ಕೂಡ ಅದನ್ನೇ ನಂಬ್ತೇವೆ. ಆದ್ರೆ ನಿಜವಾಗಿಯೂ ಹೀಗಾಗ್ತದೆ? ಒಳ್ಳೆಯ ಉದ್ಯೋಗ ಸಿಕ್ಕ ನಂತರ ಮನಸ್ಸು ತನ್ನಿಂದ ತಾನೇ ಶಾಂತವಾಗುತ್ತೆ. ಹೆಚ್ಚು ಹಣ ಬಂದ ನಂತರ ಅಭದ್ರತೆಯ ಭಾವನೆ ಹೋಗುತ್ತೆ. ಸಂಬಂಧಗಳು ಸಿಕ್ಕ ನಂತರ ಒಂಟಿತನ ಸಂಪೂರ್ಣವಾಗಿ ಹೋಗುತ್ತೆ. ಪ್ರಮೋಷನ್ ಬಂದ ನಂತರ ನಮ್ಮನ್ನ ನಾವು ಇಷ್ಟಪಡ್ಲಿಕ್ಕೆ ಆರಂಭ ಮಾಡ್ತೇವೆ? ಖಂಡಿತವಾಗಿಯೂ ಅಗತ್ಯ ಇಲ್ಲ. ಯಾಕೆಂದ್ರೆ ಹೊರಗಿನ ಜೀವನವನ್ನ ಬದಲಾಯಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿಯೇ ಒಂದು ಆಸಕ್ತಿದಾಯಕ ವಿಷಯ ಇರುವಂತಹದ್ದು, ನಮ್ಮ ಜೀವನವನ್ನ ಬದಲಾಯಿಸಲು ಯಾವಾಗಲೂ ಹೊಸದನ್ನ ನಾವು ಕಲಿಬೇಕಾಗಿಲ್ಲ. ಕೆಲವೊಮ್ಮೆ ನಾವು ಈಗಾಗಲೇ ಕಲಿತಿರುವಂತಹ ಕೆಲವು ವಿಷಯಗಳನ್ನ ಬಿಡಬೇಕಾಗ್ತದೆ. ಅದನ್ನೇ ಅನ್ಲರ್ನಿಂಗ್ ಅಂತ ಕರೀತಾರೆ. ಉದಾಹರಣೆಗೆ, ಚಿಕ್ಕಂದಿನಿಂದ ಯಾರಾದ್ರೂ ನಿಮ್ಗೆ ನೀನು ತುಂಬಾ ಭಾವನಾತ್ಮಕ ವ್ಯಕ್ತಿ ಅಂತ ಹೇಳಿರ್ಬೋದು, ಇನ್ನೊಬ್ಬರಿಗೆ ನೀನು ಬುದ್ಧಿವಂತ ಅಲ್ಲ ಅಂತ ಹೇಳಿರ್ಬೋದು, ಮತ್ತೊಬ್ಬರಿಗೆ ನೀನು ಏನಾದ್ರೂ ಸಾಧಿಸಬೇಕಾದ್ರೆ ತುಂಬಾ ಹಣ ಗಳಿಸಬೇಕು ಅಂತ ಹೇಳಿರ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯ ಅಂಕಗಳು ಬಂದ್ರೆ ಮಾತ್ರ ನೀನು ಯಶಸ್ವಿ ವ್ಯಕ್ತಿ ಅಂತ ಹೇಳಿರ್ಬೋದು. ಆ ಮಾತುಗಳನ್ನ ಕೇಳ್ತಾ ಕೇಳ್ತಾ ಒಂದು ಹಂತದಲ್ಲಿ ಅವು ನಮ್ಮದೇ ನಂಬಿಕೆಗಳಾಗ್ಬಿಡ್ತವೆ. ನಾವು ಯೋಚಿಸ್ತೇವೆ, ನಾನು ಹೀಗೆ ಅಂತ. ಆದ್ರೆ ಒಮ್ಮೆ ಯೋಚಿಸಿ ನೋಡಿ, ನಾನು ನಿಜವಾಗಿಯೂ ಹೀಗೇನ, ಅಥವಾ ನನಗೆ ನಾನು ಹೀಗಿದ್ದೇನೆ ಅಂತ ಹೇಳಲಾಗಿತ್ತ? ಇವೆರಡರ ನಡುವೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ನಮ್ಮ ಮೆದುಳನ್ನ ಒಂದು ರಸ್ತೆ ಅಂತ ಕಲ್ಪಿಸಿಕೊಳ್ಳಿ. ಒಂದು ರಸ್ತೆಯಲ್ಲಿ ನೀವು ಪ್ರತಿದಿನ ಓಡಾಡಿದ್ರೆ ಆ ದಾರಿ ನಿಧಾನವಾಗಿ ನಿಮಗೆ ಪರಿಚಿತ. ಅದೇ ರೀತಿ ನಾವು ಒಂದೇ ರೀತಿಯ ಆಲೋಚನೆಗಳನ್ನ ಮತ್ತೆ ಮತ್ತೆ ಯೋಚಿಸ್ತಾ ಇದ್ರೆ ಆ ರೀತಿಯ ಆಲೋಚನೆ ನಮ್ಮ ಮನಸ್ಸಿಗೆ ಪರಿಚಿತವಾಗಿದೆ. ಉದಾಹರಣೆಗೆ, ಪ್ರತಿ ಬಾರಿ ಸಮಸ್ಯೆ ಬಂದಾಗ ನನ್ನಿಂದ ಆಗುವುದಿಲ್ಲ ಅಂತ ಯೋಚಿಸಿದ್ರೆ ಮುಂದಿನ ಬಾರಿ ಸಮಸ್ಯೆ ಬಂದಾಗ್ಲೂ ಅದೇ ಆಲೋಚನೆ ಬೇಗ ಬರ್ತದೆ. ಯಾರಾದ್ರೂ ನಿಮ್ಮನ್ನ ಕಡೆಗಣಿಸಿದಾಗ ನನ್ನನ್ನ ಯಾರೂ ಗೌರವಿಸುವುದಿಲ್ಲ ಅಂತ ಯೋಚಿಸ್ತಾ ಬಂದ್ರೆ ಮುಂದಿನ ಸಣ್ಣ ನಿರಾಕರಣೆಯೂ ಕೂಡ ದೊಡ್ಡ ನೋವಿನಂತೆ ಅನಿಸ್ಬಹುದು. ಯಾಕಂದ್ರೆ ಮನಸ್ಸು ಆ ದಾರಿಗೆ ಅಭ್ಯಾಸವಾಗಿರ್ತದೆ. ಆದ್ರಿಂದ ನಾವು ನಮ್ಮ ಜೀವನವನ್ನ ಬದಲಾಯಿಸಲು ಬಯಸಿದ್ರೆ ಕೆಲವೊಮ್ಮೆ ಹೊಸ ದಾರಿ ಕಟ್ಟುವುದಕ್ಕಿಂತ ಮೊದಲು ಹಳೆಯ ದಾರಿ ನಮ್ಮನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು. ಇದನ್ನೇ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನಾವು ನಂಬಿರುವಂತಹ ಪ್ರತಿಯೊಂದು ವಿಷಯವನ್ನ ತಪ್ಪು ಅಂತ ಹೇಳುವುದಲ್ಲ, ಆದ್ರೆ ಒಮ್ಮೆ ಪ್ರಶ್ನಿಸುವಂತ, ನಾನು ಇದನ್ನ ಯಾಕೆ ನಂಬ್ತೇನೆ, ಇದು ನಿಜವಾಗಿಯೂ ನನ್ನ ಅನುಭವದಿಂದ ಬಂದ ನಂಬಿಕೆಯೇ, ಅಥವಾ ಯಾರೋ ಹೇಳಿದ್ದನ್ನ ನಾನು ಇಷ್ಟು ವರ್ಷ ಹೊತ್ಕೊಂಡು ಬಂದಿದ್ದೇನಾ? ಈ ಪ್ರಶ್ನೆಗಳು ತುಂಬಾ ಪವರ್ಫುಲ್. ಯಾಕಂದ್ರೆ ನಾವು ನಮ್ಮ ಜೀವನವನ್ನ ನಮ್ಮದೇ ರೀತಿಯಲ್ಲಿ ಕಟ್ಕೊಳ್ಬೇಕಾದ್ರೆ ಮೊದಲು ನಮ್ಮ ಜೀವನದ ಮೇಲೆ ಬಂದಿರುವಂತಹ ಬೇರೆಯವರ ಗುರುತುಗಳನ್ನ ಗುರುತಿಸಬೇಕು. ಇನ್ನೊಂದು ವಿಷಯ, ನಾವು ಯಶಸ್ಸು ಅನ್ನುವುದನ್ನು ಕೂಡ ಸ್ವಲ್ಪ ಮರುಚಿಂತನೆ ಮಾಡಬೇಕು. ಸಾಮಾನ್ಯವಾಗಿ ಯಶಸ್ಸು ಅಂದ್ರೆ ಒಳ್ಳೆಯ ಸಂಬಳ, ಒಳ್ಳೆಯ ಮನೆ, ಒಳ್ಳೆಯ ಕಾರು, ಒಳ್ಳೆಯ ಹುದ್ದೆ, ಒಳ್ಳೆಯ ಲೈಫ್ ಸ್ಟೈಲ್, ಇವೆಲ್ಲವೂ ಬೇಕು, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ಇವೆಲ್ಲ ಇದ್ದರೂ ರಾತ್ರಿ ಮಲಗುವಾಗ ಮನಸ್ಸು ನಾನು ಬದುಕ್ತಾ ಇರುವಂತಹ ಜೀವನ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಬೋದಾ? ಅದಕ್ಕಾಗಿಯೇ ಒಂದು ಬಹಳ ಇಷ್ಟವಾದಂತಹ ಪ್ರಶ್ನೆ,
ರಾತ್ರಿ ಮಲಗುವ ಮೊದಲು ಒಮ್ಮೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಇಂದು ನಾನು ಬದುಕಿದ್ದು ನಾನು ನಂಬುವ ಮೌಲ್ಯಗಳಿಗೆ ಹೊಂದಿಕೆಯಾಗಿತ್ತ. ಕುಟುಂಬ ನಿಮ್ಗೆ ಮುಖ್ಯ ಆದ್ರೆ ನೀವು ಅವರಿಗೆ ಸಮಯ ಕೊಡ್ತಾ ಇದ್ದೀರಾ? ಆರೋಗ್ಯ ಮುಖ್ಯ ಆದ್ರೆ ನಿಮ್ಮ ಜೀವನ ಶೈಲಿ ಅದನ್ನ ತೋರಿಸ್ತಾ ಇದೆಯಾ? ಸ್ವಾತಂತ್ರ್ಯ ಮುಖ್ಯ ಆದ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಸ್ವಾತಂತ್ರ್ಯ ಇದೆಯಾ? ಮನಃಶಾಂತಿ ಮುಖ್ಯವಾದ್ರೆ ನಿಮ್ಮ ಪ್ರತಿಯೊಂದು ನಿರ್ಧಾರವು ಕೇವಲ ಹಣಕ್ಕಾಗಿಯೇ ಆಗಿದೆಯಾ? ಇದನ್ನೇ ಹೊಂದಾಣಿಕೆ ಅಥವಾ ಅಲೈನ್ಮೆಂಟ್ ಅಂತ ಕರೀತಾರೆ. ನಾವು ಒಳಗೆ ಏನು ನಂಬುತ್ತೇವೋ ಅದಕ್ಕೆ ಹತ್ತಿರವಾಗಿ ಬದುಕಲು ಪ್ರಾರಂಭಿಸುವ ನಮ್ಮೊಳಗಿನ ಒಂದು ರೀತಿಯ ಸಂಘರ್ಷ ಕಡಿಮೆ ಆಗ್ತದೆ. ಇಲ್ಲಿಂದ ಒಂದು ಇನ್ನೂ ಮುಖ್ಯವಾದ ಪ್ರಶ್ನೆ ಬರ್ತದೆ. ನಾವು ಸಾಮಾನ್ಯವಾಗಿ ಕೇಳ್ತೇವೆ, ನಾನು ಜೀವನದಲ್ಲಿ ಏನ್ ಸಾಧಿಸಬೇಕು ಅಂತ. ಆದ್ರೆ ಒಂದು ಪ್ರಶ್ನೆಯನ್ನ ಬದಲಿಸಿ ನೋಡಿ, ನಾನು ಯಾವ ರೀತಿಯ ವ್ಯಕ್ತಿ ಆಗ್ಬೇಕು? ನೀವು ಯಶಸ್ವಿ ಆಗ್ಬೇಕು ಸರಿ, ಆದ್ರೆ ಯಶಸ್ವಿ ಆದಾಗ ನೀವು ಹೇಗಿರ್ಬೇಕು? ಶಾಂತವಾಗಿರ್ಬೇಕಾ? ದಯೆಯಿಂದ ಇರ್ಬೇಕಾ? ಧೈರ್ಯಶಾಲಿಯಾಗಿರ್ಬೇಕಾ? ಭಾವನಾತ್ಮಕವಾಗಿ ಪ್ರಬುದ್ಧರಾಗಿರ್ಬೇಕಾ? ನೀವು ನಿಮ್ಮನ್ನ ಅರ್ಥ ಮಾಡಿಕೊಂಡಿರ್ಬೇಕಾ? ಜವಾಬ್ದಾರಿಯುತರಾಗಿರ್ಬೇಕಾ? ಯಾಕೆಂದ್ರೆ ನಾವು ಜೀವನದಲ್ಲಿ ಏನು ಪಡೀತೇವೆ ಅನ್ನೋದಕ್ಕಿಂತ ಆ ದಾರಿಯಲ್ಲಿ ನಾವು ಯಾರಾಗಿ ಬದಲಾಗ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಇದೇ ಎರಡನೇ ವಿಷಯ, ಬೀಯಿಂಗ್, ಅಂದ್ರೆ ನಾವು ಯಾವ ರೀತಿಯ ವ್ಯಕ್ತಿ ಆಗಬೇಕು ಎಂಬುದನ್ನ ಅರ್ಥಕೊಳ್ಳುವಂಥದ್ದು. ನಮ್ಮ ಜೀವನವನ್ನ ಒಂದು ಮನೆಯಂತೆ ಕಲ್ಪಿಸಿಕೊಳ್ಳಿ. ನೀವು ಒಂದು ಮನೆ ಕಟ್ತೀರಿ, ಮನೆಯ ಫೌಂಡೇಶನ್ ಸರಿಯಾಗಿಲ್ಲ, ಅದರ ಮೇಲೆ ಮತ್ತೊಂದು ಅಂತಸ್ತು ಕಟ್ತೀರಿ, ಮತ್ತೊಂದು ಅಂತಸ್ತು. ಹೊರಗಿನಿಂದ ಮನೆ ಬಹಳ ಸುಂದರವಾಗಿರ್ಬೋದು, ಆದ್ರೆ ಅಡಿಪಾಯ ಸಮಸ್ಯೆ ಇದ್ರೆ ಒಂದು ದಿನ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಳ್ತದೆ. ಜೀವನವು ಕೆಲವೊಮ್ಮೆ ಹಾಗೆಯೇ. ಬಾಲ್ಯದಲ್ಲಿ ನಮಗೆ ಬಂದಂತಹ ಕೆಲವು ನಂಬಿಕೆಗಳು, ಹಳೆಯ ಭಾವನಾತ್ಮಕ ಗಾಯಗಳು, ನಮ್ಮ ಬಗ್ಗೆ ನಾವು ಮಾಡಿಕೊಂಡಿರುವಂತಹ ಕೆಲವೊಂದು ಊಹೆಗಳು, ಇವೆಲ್ಲವೂ ಕೂಡ ನಮ್ಮ ಅಡಿಪಾಯವಾಗಿರಬಹುದು. ಆ ಅಡಿಪಾಯ ಸರಿಯಾಗಿದೆಯೇ ಅಂತ ನೋಡದೆ ನಾವು ಹೊರಗಿನ ಜೀವನವನ್ನು ಮಾತ್ರ ಕಟ್ತಾ ಹೋಗ್ತೇವೆ. ವೃತ್ತಿ, ಹಣ, ಸಂಬಂಧಗಳು, ಸ್ಥಾನಮಾನ, ಆದ್ರೆ ಒಳಗಿನಿಂದ ಏನೋ ಸರಿಯಾಗಿಲ್ಲ ಅಂತ ಅನಿಸ್ತದೆ. ಆದ್ರಿಂದ ಸೆಲ್ಫ್ ಡೆವಲಪ್ಮೆಂಟ್ ಅಂದ್ರೆ ಕೇವಲ ಒಂದು ಪ್ರೇರಣಾದಾಯಕವಾದಂತಹ ವಿಡಿಯೋವನ್ನ ನೋಡೋದಲ್ಲ, ನಮ್ಮ ಅಡಿಪಾಯವನ್ನ ನೋಡ್ಕೊಳ್ಳುವಂಥದ್ದು. ಅದಕ್ಕಾಗಿಯೇ ಧ್ಯಾನ, ದಿನಚರಿಯನ್ನು ಬರೆಯುವಂಥದ್ದು, ಪ್ರಾಣಾಯಾಮ, ಓದುವಂಥದ್ದು, ಸೆಲ್ಫ್ ಥಿಂಕಿಂಗ್, ಇವೆಲ್ಲವೂ ಕೂಡ ಉಪಯುಕ್ತವಾಗಬಹುದು. ಯಾಕೆಂದ್ರೆ ನಮಗೆ ಯಾರೂ ಕಲಿಸದ ಕೆಲವು ಜೀವನ ಕೌಶಲ್ಯವನ್ನ ನಾವೇ ಕಲಿಬೇಕಾಗ್ತದೆ. ನಮ್ಮ ಭಾವನೆಗಳನ್ನು ಗುರುತಿಸುವಂತಹದ್ದು, ನಮ್ಮ ಆಲೋಚನೆಗಳನ್ನ ಗಮನಿಸುವಂತಹದ್ದು, ನಮಗೆ ಯಾವ ಸಂದರ್ಭಗಳು ತಕ್ಷಣ ಪ್ರತಿಕ್ರಿಯಿಸುವಂತೆ ಮಾಡ್ತವೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ನಮ್ಮ ಮಿತಿಗಳನ್ನ ತಿಳ್ಕೊಳ್ಳುವಂಥದ್ದು, ಕಮ್ಯುನಿಕೇಶನ್ ಅನ್ನು ಕಲಿಯುವಂಥದ್ದು, ಮತ್ತು ನಮ್ಮ ಮೇಲೆ ನಾವು ನಂಬಿಕೆ ಬೆಳೆಸ್ಕೊಳ್ಳುವಂಥದ್ದು, ಇವೆಲ್ಲವೂ ಬದುಕನ್ನ ಉತ್ತಮವಾಗಿ ನಡೆಸಲು ಬೇಕಾದಂತಹ ಮೂಲಭೂತವಾದಂತಹ ಕೌಶಲ್ಯಗಳು. ಇನ್ನು ಮೂರನೇ ವಿಷಯ, ಡೂಯಿಂಗ್. ಇಲ್ಲಿ ನಾವು ಬಹಳ ಜನ ಸಿಕ್ಕಾಕೊಳ್ತೇವೆ. ನಮ್ಗೆ ಗೊತ್ತು, ಎಲ್ಲವೂ ಕೂಡ ಗೊತ್ತು, ನಾನು ಫೋನ್ ಕಡಿಮೆ ಮಾಡಬೇಕು, ನಾನು ವ್ಯಾಯಾಮ ಮಾಡಬೇಕು, ನಾನು ಹೊಸದಾದಂತಹ ಕೌಶಲ್ಯಗಳನ್ನ ಕಲಿಬೇಕು, ನಾನು ನನ್ನ ಹಣಕಾಸನ್ನ ಮ್ಯಾನೇಜ್ ಮಾಡ್ಕೊಳ್ಬೇಕು, ನಾನು ಈ ಅನಾರೋಗ್ಯಕರವಾದಂತಹ ಅಭ್ಯಾಸದಿಂದ ಹೊರಬರಬೇಕು, ಎಲ್ಲವೂ ಕೂಡ ನಮ್ಗೆ ಗೊತ್ತು. ಆದ್ರೆ ಕೆಲಸ ನಾಳೆಯಿಂದ ಅಂತ ಹೇಳ್ತಾ ಹೋಗ್ತೇವೆ. ಹಾಗಾಗಿ ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ನಾವು ತಿಳಿದಿರುವುದನ್ನ ಬದುಕಿನಲ್ಲಿ ಪ್ರಯೋಗಿಸಬೇಕು. ಒಂದು ಸಣ್ಣ ಹೆಜ್ಜೆಯಿಂದ ಒಂದೇ ದಿನದಲ್ಲಿ ಜೀವನವನ್ನ ಬದಲಾಯಿಸಬೇಕಾಗಿಲ್ಲ. ಇವತ್ತು 10 ನಿಮಿಷ, ಇವತ್ತು ಒಂದು ನಿರ್ಧಾರ, ಒಂದು ಪ್ರಾಮಾಣಿಕವಾದಂತಹ ಮಾತುಕತೆ, ಒಂದು ಮಿತಿ, ಒಂದು ಹೊಸ ಅಭ್ಯಾಸ, ಅಷ್ಟೇ ಸಾಕು. ಹಾಗಾಗಿ ನೀವು ಈಗ 25ರ ಆಸುಪಾಸಿನಲ್ಲಿದ್ರೆ ನಿಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗಲೇ ಗೊತ್ತಾಗಬೇಕಾಗಿಲ್ಲ. ಆದ್ರೆ ನಿಮ್ಮ ಜೀವನದ ಬಗ್ಗೆ ಯೋಚಿಸುವುದನ್ನ ಮುಂದೂಡಬೇಡಿ. ಯಾವ ಕೆಲಸ, ಯಾವ ಸಂಬಂಧಗಳು, ಎಲ್ಲಿ ಬದುಕಬೇಕು, ಹೇಗೆ ಹಣ ಸಂಪಾದಿಸಬೇಕು, ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನು ಯಾವ ರೀತಿಯ ವ್ಯಕ್ತಿಯಾಗಿ ಬೆಳಿಬೇಕು. ಯಾಕೆಂದ್ರೆ ನಮ್ಮ 25ರ ವಯಸ್ಸು ಕೇವಲ ಏನನ್ನಾದ್ರೂ ಸಾಧಿಸುವ ಸಮಯವಲ್ಲ, ನಾವು ಯಾರು ಎಂಬುದನ್ನ ರೂಪಿಸಿಕೊಳ್ಳುವಂತಹ ಸಮಯಗಳು ಕೂಡ ಹೌದು. ಬಂದಿರುವಂತಹ ನಂಬಿಕೆಗಳನ್ನ ಪ್ರಶ್ನಿಸೋಣ, ಯಶಸ್ಸಿನ ಅರ್ಥವನ್ನ ನಾವೇ ನಿರ್ಧರಿಸೋಣ, ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನ ಗಮನಿಸೋಣ, ನಮ್ಮ ಮೌಲ್ಯಗಳಿಗೆ ತಕ್ಕಂತೆ ಬದುಕೋಣ ಮತ್ತು ತಿಳಿದಿರುವುದನ್ನ ಕಾರ್ಯರೂಪಕ್ಕೆ ತರೋಣ. ಅನ್ಲರ್ನ್, ನಮಗೆ ಸೇರದ ನಂಬಿಕೆಗಳನ್ನು ಬಿಡುವಂತಹದ್ದು. ಬೀಯಿಂಗ್, ನಾವು ಯಾರು, ಹೇಗಿರಬೇಕು ಅನ್ನೋದನ್ನ ಅರಿತುಕೊಳ್ಳುವಂತಹದ್ದು. ಡೂಯಿಂಗ್, ತಿಳಿದಿರುವುದನ್ನ ಬದುಕಿನಲ್ಲಿ ಮಾಡುವಂಥದ್ದು.
ಇದಕ್ಕಾಗಿ ದೊಡ್ಡ ಘಟನೆಗಾಗಿ ಕಾಯಬೇಕಾಗಿಲ್ಲ, ದೊಡ್ಡ ಸೋಲು ಬರಬೇಕಾಗಿಲ್ಲ, ಜೀವನ ನಮ್ಮನ್ನ ಬದಲಾಯಿಸುವವರೆಗೆ ಕಾಯಬೇಕಾಗಿಲ್ಲ. ಒಂದು ಆಲೋಚನೆ, ಒಂದು ನಿರ್ಧಾರ, ಒಂದು ಸಣ್ಣ ಹೆಜ್ಜೆ, ಅಲ್ಲಿಂದನೇ ಆರಂಭಿಸಬಹುದು. ಹಾಗಾಗಿ ಎಲ್ಲ ಉತ್ತರಗಳು ಈಗಲೇ ಸಿಗಬೇಕೆಂಬ ಒತ್ತಡ ಬೇಡ, ಆದರೆ ನಿಮ್ಮನ್ನ ನೀವು ಅರಿತುಕೊಳ್ಳುವುದನ್ನು ಮಾತ್ರ ಮುಂದೂಡಬೇಡಿ. ನಿಮಗೆ ಮುಖ್ಯವಾದುದನ್ನ ತಿಳ್ಕೊಳ್ಳಿ, ಅನ್ಲರ್ನ್, ಬಿ, ಡೂ, ಮತ್ತು ನಿಮ್ಮ ಜೀವನವನ್ನ ಜಾಗೃತಿಯಿಂದ